ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಳೆ ವಿಡಿಯೋದಲ್ಲಿ ಚಿಕನ್ ಸಾಂಬಾರು ಬೇರೆ ರೀತಿ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಳ್ಳಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 2 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, 2 ಇಂಚಷ್ಟು ಶುಂಠಿ, ಸೋಂಪು, ಚಕ್ಕೆ, ಕಡಲೆ, ಲವಂಗ, ಮೆಣಸು, ಟೊಮೊಟೊ, ಕಾಯಿ. ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಸಣ್ಣದಾಗಿ ರುಬ್ಕೊಳ್ಳಿ. ಈ ಥರ ಸಣ್ಣದಾಗಿ ರುಬ್ಕೊಂಡ್ಮೇಲೆ 2 ಸ್ಪೂನ್ ಆಫ್ ಸಾಂಬಾರು ಪುಡಿ ಹಾಕೋಣ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣದಾಗಿ ರುಬ್ಕೊಳ್ಳಿ. ಎಣ್ಣೆ 2 ಸ್ಪೂನು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ರುಬ್ಬಿರೋಂಥ ಮಸಾಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ತಾಯಿರಿ. ಎಣ್ಣೆಲಿ ಮಸಾಲ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಚಿಕನ್ ಬೇಯೋದಕ್ಕೆ ಅಷ್ಟೇ ಉಪ್ಪು, ಸಾಂಬಾರಿಗೆ ಬೇರೆ ಹಾಕೋಬೇಕು. 1.5 kg ಚಿಕನ್ ತೊಗೊಂಡಿದ್ದೀನಿ. ಮಸಾಲೆ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಆ್ಯಡ್ ಮಾಡಿ, ಮಸಾಲೆ ಜೊತೆಗೆ ಚಿಕನ್ನ ಮಿಕ್ಸ್ ಮಾಡಿ. ಒಂದು ಪ್ಲೇಟ್ ಮುಚ್ಚಿಡಿ. ಅದು ನೀರು ಬಿಡೋವರೆಗೂ ಚಿಕನ್ನ ಮಿಕ್ಸ್ ಮಾಡ್ತಿದ್ರೆ ಚಿಕನ್ ಅಷ್ಟು ತಳ ಹಿಡಿಯಲ್ಲ. ಹೀಗೆ ಅವಾಗ ಮಿಕ್ಸ್ ಮಾಡ್ತಾಯಿರಿ. ಈ ಥರ ಚಿಕನ್ ನೀರು ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಮಸಾಲೆಯಲ್ಲಿ ಚಿಕನ್ ಬೇಯಬೇಕು. ಬೆಂದಷ್ಟೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ, ಸಪ್ಪೆ ಥರ ಆಗೋದಿಲ್ಲ. ಚಿಕನ್ 50% ಬೆಂದಮೇಲೆ ಈ ಥರ ನೀರು ಬಿಟ್ಮೇಲೆ ಅದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದ್ರ ಫ್ಲೇವರೇ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ, ಅರೋಮಾ ಚೆನ್ನಾಗಿ ಬಿಡುತ್ತೆ. ಚಿಕನು ಮುಕ್ಕಾಲಷ್ಟು ಬೆಂದಿದೆ. ಈಗ ಮಿಕ್ಕಿರೋಂಥ ಮಸಾಲೆನ ಹಾಕೋಣ. ಮಿಕ್ಕಿರೋಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರಿ. ನೀರು ಚೆನ್ನಾಗಿ ಕಾದಿದ್ರೆ ಸಾಂಬಾರು ಬೇಗ ಆಗೋಕ್ಕೆ ಯೂಸ್ ಆಗುತ್ತೆ. ಮಸಾಲೆ ಹಾಕಿದ್ಮೇಲೆ ನೀರು ಹಾಕಿ ಸಾಂಬಾರು ಎಷ್ಟು ತೆಳ್ಳಗಬೇಕು ಅಷ್ಟು ತೆಳ್ಳಗೆ ನೋಡಿ ನೀರು ಹಾಕ್ಕೊಂಡು, ತುಂಬ ಗಟ್ಟಿ ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟಿದ್ರೆ ಸಾಕು. ಕುದೀತಾ ಅದೇ ಸರಿ ಆಗುತ್ತೆ. ತುಂಬ ಗಟ್ಟಿಯಾದ ಚಿಕನ್ ಸಾಂಬಾರು ಚೆನ್ನಾಗಿರೋದಿಲ್ಲ. ನಮ್ಮ ಮನೇಲಿ ತೆಳುಗೆ ಇಷ್ಟಪಡ್ತಾರೆ, ಹಾಗಾಗಿ ನಾನು ತೆಳುಗೆ ಮಾಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಕುದ್ದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ನೋಡಿ. ಸಾಂಬಾರು ಕುದ್ದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದ್ರೆ ಸಾಂಬಾರು ಆಗಿದೆ ಅಂತ ಅರ್ಥ. ಮುದ್ದೆ ಜೊತೆಗೆ, ಅನ್ನ ಜೊತೆಗೆ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಆಗಿರೋ ಚಿಕನ್ ಸಾಂಬಾರು ರೆಡಿ ಟು ಸರ್ವ್.